ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಹೋಂಡಾ ಕಂಪನಿಯಲ್ಲಿ ಹೊಸದಾಗಿ ಬಿಡುಗಡೆಯಾಗಿರುವಂತಹ ಹೋಂಡಾ cb200x ಈ ಬೈಕ್ನ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಹೋಂಡಾ cb200x ಅಡ್ವೆಂಚರ್ ಟೂರರ್ ಬೈಕ್ ಅಂತ ಅವರು ಲಾಂಚ್ ಮಾಡಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಇದು ಅಡ್ವೆಂಚರ್ ಬೈಕ್ ಅಂತ ನೀವು ಕನ್ಸಿಡರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಇದು ಅಡ್ವೆಂಚರ್ ಬೈಕಿಗಿರುವಂಥ ಕ್ವಾಲಿಟೀಸ್ ಇದರಲ್ಲಿ ಇಲ್ಲ, ಸುಮಾರಿಲ್ಲ. ಇದು ನಾರ್ಮಲ್ ಕಮ್ಯೂಟಿಂಗ್ ಬೈಕ್ ಥರ ಕಾಣುತ್ತೆ. ವಿಂಡ್ಶೀಲ್ಡ್ ಸ್ವಲ್ಪ ಎತ್ತರ ಮಾಡಿದ್ದಾನೆ, ಹಾಗೂ ಫ್ರಂಟ್ ನಿಮಗೆ ಅಡ್ವೆಂಚರ್ ಫೀಲ್ ಕೊಡುತ್ತೆ. ನಕಲ್ ಗಾರ್ಡ್ಗಳು ಇರುತ್ತೆ, ಹ್ಯಾಂಡ್ ಗಾರ್ಡ್, ಈ ರೀತಿಯಾದ ಒಂದಷ್ಟು ಫೀಲ್ ಇದೆ. ಅದನ್ನು ಬಿಟ್ಟರೆ ಹೋಂಡಾ ಆರ್ನೆಟ್ 2.0 ಆ ಒಂದು ಬೈಕ್ನ ನೀವೇನು ನೋಡ್ತಿದ್ದೀರಿ ಅದೇ ರೀತಿಯಾದ ಬೈಕ್ ಇದು ಅಂತ ಹೇಳ್ಬೋದಾಗಿರುತ್ತೆ. ಹೋಂಡಾ ಆರ್ನೆಟ್ 2.0 ಇಂಜಿನ್ನ ತಗೊಂಡು ಈ ಒಂದು ಬೈಕ್ನ ನಿರ್ಮಾಣ ಮಾಡಿದ್ದಾರೆ, ಅಂದರೆ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಅನ್ಬೋದು. 2.0 ಏನಿತ್ತು ಅದನ್ನು ಅಪ್ಗ್ರೇಡ್ ವರ್ಷನ್ ಈ ಬೈಕ್ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ಹೆಸರು ಹೋಂಡಾ cb200x. 200 ಅಂದ ತಕ್ಷಣ ನೀವು 200cc ಇಂಜಿನ್ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ತಪ್ಪಾಗುತ್ತೆ. ಹೋಂಡಾ ಆರ್ನೆಟ್ 2.0 ಈ ಒಂದು ಬೈಕ್ನ ಇಂಜಿನ್ ಏನಿದೆಯೋ ಅದೇ ರೀತಿಯಾದ ಇಂಜಿನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. 184.4cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 4 ಸ್ಟ್ರೋಕ್ 2 ವ್ಯಾಲ್ವ್ SI/FI ಇಂಜಿನ್ ಆಗಿರುತ್ತೆ. 17.3 bhp 8500 RPMನಲ್ಲಿ ಹಾಗೂ 16.1 Nm ಟಾರ್ಕ್ 6000 RPMನಲ್ಲಿ ಓಡ್ತಾ ಇರುತ್ತೆ. 5 ಗೇರ್ಗಳನ್ನು ಈ ಒಂದು ಬೈಕ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇದು ಎಕ್ಸ್ಪಲ್ಸ್ 200ಗೆ ಕಾಂಪೀಟ್ ಮಾಡುತ್ತೆ ಅಂತಾರೆ. ಆದರೆ ಎಕ್ಸ್ಪಲ್ಸ್ 200 ಇದಕ್ಕಿಂತ ತುಂಬ ಚೆನ್ನಾಗಿದೆ. ಅದು ಪ್ರಾಪರ್ ಅಡ್ವೆಂಚರ್ ಬೈಕ್ ಥರ ಕಾಣುತ್ತೆ, ಆದರೆ ಇದು ಪ್ರಾಪರ್ ಅಡ್ವೆಂಚರ್ ಬೈಕ್ ಥರ ಕಾಣಲ್ಲ. ಇನ್ನು ಈ ಬೈಕ್ನ ಚಾಸಿಸ್ ವಿಚಾರಕ್ಕೆ ಬರೋದಾದರೆ ಡೈಮಂಡ್ ಟೇಪ್ ಫ್ರೇಮ್ ಚಾಸಿಸ್ನ ಈ ಒಂದು ಬೈಕ್ನ ನಾವು ನೋಡ್ಬೋದಾಗಿರುತ್ತೆ. ಫ್ರಂಟ್ UST ಸಸ್ಪೆನ್ಷನ್ ಆಗಿರುತ್ತೆ, ರೇರ್ ಮೋನೋಶಾಕ್ ಸಸ್ಪೆನ್ಷನ್ ಆಗಿರುತ್ತೆ. ಇನ್ನು ಟೈರ್ನ ವಿಚಾರಕ್ಕೆ ಬರೋದಾದರೆ ಟೈರ್ನ ವಿಚಾರದಲ್ಲೂ ಕೂಡ ಅಂದರೆ ಆಫ್ ರೋಡ್ ಟೈರ್ನ ಸ್ವಲ್ಪ ಕೊಟ್ಟಿದ್ದಾನೆ, ಪ್ಯಾಟ್ರನ್ ಟೈರ್ನ ಕೊಟ್ಟಿದ್ದಾನೆ. 110/70 17 ಇಂಚ್ ಫ್ರಂಟ್ ಟೈರ್ ಆದರೆ 140/70 17 ಇಂಚ್ ರೇರ್ ಟೈರ್ ಆಗಿರುತ್ತೆ. ಟ್ಯೂಬ್ಲೆಸ್ ಟೈರ್ಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಬ್ರೇಕ್ನ ವಿಚಾರಕ್ಕೆ ಬರೋದಾದರೆ ಫ್ರಂಟ್ ಮತ್ತು ರೇರ್ ಎರಡು ಕಡೆ ಡಿಸ್ಕ್ ಬ್ರೇಕ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಫ್ರಂಟ್ 276 mm ಡಿಸ್ಕ್ ಬ್ರೇಕ್ ಆದರೆ ರೇರ್ 220 mm ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಸಿಂಗಲ್ ಚಾನಲ್ ABS ಆಗಿರುತ್ತೆ. ಫ್ರಂಟಿಗೆ ಮಾತ್ರ ABS ಕಾರ್ಯನಿರ್ವಹಿಸುತ್ತೆ. ಇನ್ನು ಸೀಟ್ನ ವಿಚಾರಕ್ಕೆ ಬರೋದಾದರೆ ಸ್ಪ್ಲಿಟ್ ಸೀಟ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೀಟ್ ಹೈಟ್ ಬಂದು 810 mm ಆಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 167 mm ಗ್ರೌಂಡ್ ಕ್ಲಿಯರೆನ್ಸ್ ಆಗಿರುತ್ತೆ. ಇಲ್ಲೂ ಕೂಡ ನೋಡ್ಬೋದಾಗಿರುತ್ತೆ ಚಿಕ್ಕ ಗ್ರೌಂಡ್ ಕ್ಲಿಯರೆನ್ಸ್. ನಾರ್ಮಲ್ ಬೈಕಿಗಿರುವಂಥ ಗ್ರೌಂಡ್ ಕ್ಲಿಯರೆನ್ಸ್ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾಗಿ ಅಡ್ವೆಂಚರ್ ಬೈಕ್ ಅಂತ ಕರೆಯೋದಕ್ಕೆ ಸಾಧ್ಯ ಆಗ್ತಾರೆ. ಇನ್ನು 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದ್ದು ಪ್ರತಿ ಲೀಟರ್ಗೆ 40ರಿಂದ 45 ಕಿಲೋಮೀಟರ್ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ತೂಕವನ್ನು ನಾವು ನೋಡೋದಾದರೆ 147 kg ತೂಕವನ್ನು ಹೊಂದಿರುತ್ತೆ. 2.0 ಬೈಕ್ಗಿಂತ 5 kg ತೂಕ ಜಾಸ್ತಿ ಇರುತ್ತೆ. 115ರಿಂದ 120 ತನಕ ಟಾಪ್ ಸ್ಪೀಡ್ ರೀಚ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಫುಲ್ಲು ಡಿಜಿಟಲ್ನಲ್ಲಿ ನಮಗೆ ಸಿಗುತ್ತೆ. ಗೇರ್ ಇಂಡಿಕೇಟರ್ ಪೊಸಿಷನ್ ಜೊತೆಗೆ ಬೇಸಿಕ್ ಮಾಹಿತಿಗಳು ನಮಗೆ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಸಿಗುತ್ತೆ. ಇನ್ನು ಈ ಬೈಕ್ನ ಲೈಟ್ನ ವಿಚಾರಕ್ಕೆ ಬರೋದಾದರೆ 12V50H ಕೆಪಾಸಿಟಿಯ ಬ್ಯಾಟ್ರಿ ಇಲ್ಲಿ ಸಿಗುತ್ತೆ. ಎಲ್ಲ ಲೈಟ್ಗಳು ಕೂಡ ಇಲ್ಲಿ LED ಲೈಟ್ಗಳಾಗಿರುತ್ತೆ. ಹೆಡ್ಲೈಟ್, ಟೇಲೈಟ್ ಹಾಗೂ ಇಂಡಿಕೇಟರ್ಗಳು ಕೂಡ LED ಆಗಿರುತ್ತೆ. ಇನ್ನು ಈ ಬೈಕ್ ನಮಗೆ ಎಷ್ಟು ಕಲರ್ನಲ್ಲಿ ಸಿಗುತ್ತೆ ಅಂತ ನಾವು ನೋಡೋದಾದರೆ ಈ ರೀತಿಯಾಗಿ 3 ಕಲರ್ನಲ್ಲಿ ಸಿಗುತ್ತೆ. ಗ್ರೇ, ಬ್ಲ್ಯಾಕ್ ಮತ್ತು ರೆಡ್ 3 ಕಲರ್ನಲ್ಲಿ ಈ ಬೈಕ್ ನಮಗೆ ಸಿಗುತ್ತೆ. ಇನ್ನು ಕಡೆಯದಾಗಿ ಈ ಬೈಕಿನ ಬೆಲೆ. ಈ ಬೈಕಿನ ಎಕ್ಸ್ ಶೋರೂಮ್ ಪ್ರೈಸ್ 1,44,500 ರೂಪಾಯಿಗಳಾಗಿರುತ್ತೆ. ಹೋಂಡಾ ಆರ್ನೆಟ್ 2.0 ಬೈಕ್ಗಿಂತ 13,000 ಈ ಬೈಕ್ನ ಬೆಲೆ ಹೆಚ್ಚಾಗಿರುತ್ತೆ. ಆ ಬೈಕ್ನ ಆನ್ ರೋಡ್ ಪ್ರೈಸ್ ಏನಿರುತ್ತೆ ಅದೇ 1,85,000 ಇರುತ್ತೆ. ಈ ಬೈಕ್ನ ಆನ್ ರೋಡ್ ಪ್ರೈಸ್ ಹತ್ರ 2 ಲಕ್ಷ ಆಗುತ್ತೆ. ತಪ್ಪಿದ್ರೆ 2 ಲಕ್ಷ ಕ್ರಾಸ್ ಆಗಿ 1,000-2,000 ಜಾಸ್ತಿ ಆದರೂ ಆಗುತ್ತೆ. ಇದಾಗಿತ್ತು ಹೋಂಡಾ cb200x ಬೈಕ್ನ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.